जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि निगमकल्पतरोर्गलितं फलं शुकमुखादमृतद्रवसंयुतम् पिबत भागवतं रसमालयं मुहुरहो रसिकाः भुवि भावुकाः दारिद्र्यदुःखज्वरदाहितानां मायापिशाची परिमर्दितानां संसार सिन्धौ परिपातितानां क्षेमाय वै भागवतं प्रगर्जति साङ्केत्यं पारिहास्यं वा स्तोभं हेलनमेव वा वैकुण्ठनामग्रहणम् अशेषाघहरं विदुः श्रीगुरुभ्यो नमः हरिः ओम् ಕೃಷ್ಣನ ಈ ಯಾವ ಸಂದೇಶ ಇದೆಯೋ ಆ ಸಂದೇಶವನ್ನು ಉದ್ಧವ ಬಂದು ಹೇಳಿದಾಗ ಇವರಿಗೆಲ್ಲ ಬಹಳ ಸಂತೋಷ ಆಯ್ತು, ಜ್ಞಾನೋದಯವಾಯ್ತು. ಕೃಷ್ಣನಲ್ಲಿ ತಾತ್ಕಾಲಿಕವಾದಂತಹ ಕೃಷ್ಣ ಯಾಕೆ ಈ ತರ ಮಾಡಿಬಿಟ್ಟಪ್ಪ ಅಂತ ಮನಸ್ಸಿನಲ್ಲಿ ಏನು ವ್ಯಥೆಗೊಂಡಿದ್ರೋ ಆ ವ್ಯಥೆಯೂ ಕಡಿಮೆ ಆಯ್ತು. ಆ ವ್ಯಥೆಯನ್ನ ಕಡಿಮೆ ಮಾಡಿಕೊಂಡು ಅವರು ಕೃಷ್ಣನ ಬಗ್ಗೆ ಕುಶಲವನ್ನ ಕೇಳ್ತಾ ಇದ್ದಾರೆ. ಕೃಷ್ಣ ಹೇಗಿದ್ದಾನೆ? ಯಾದವರಿಗೆಲ್ಲ ಮಹಾದ್ವೇಷಿ, ಶತ್ರು ಕಂಸ. ಆ ಕಂಸನನ್ನ ಅವನ ಪರಿವಾರ ಸಹಿತವಾಗಿ ಕೃಷ್ಣ ಹೊಡೆದು ಬಡದು ಕೊಂದಾಕಿಬಿಟ್ಟ. ಅವರೆಲ್ಲರನ್ನ ಸಂಹಾರ ಮಾಡಿದ ಮೇಲೆ ನಮ್ಮ ಬಂಧುಗಳು ಯಾರಿದ್ದಾರೋ ಅವರಿಗೆ ಕೃಷ್ಣನ ಸಾಮೀಪ್ಯ ಸಿಕ್ತೋ, ಕಂಸನ ಭಯದಿಂದ ಉಂಟಾದಂತಹ ಯಾವ್ಯಾವ ಅನರ್ಥಗಳಿತ್ತೋ ಆ ಅನರ್ಥಗಳೆಲ್ಲ ದೂರವಾಯಿತು. ಈಗ ನಮ್ಮ ಕೃಷ್ಣ ಹೇಗಿದ್ದಾನೆ? ನಮ್ಮ ಕೃಷ್ಣ ಆರೋಗ್ಯವಾಗಿದ್ದಾನೋ ಇಲ್ವೋ ಅಂತ ಕೇಳ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಬಲರಾಮ ಹೇಗಿದ್ದಾನೆ? ಇಡೀ ಜಗತ್ತಿನ ಎಲ್ಲ ಜನರಿಗೂ ಸಂತೋಷವನ್ನು ಕೊಡುವಂತಹ ಕೃಷ್ಣ ಎಲ್ಲಿರ್ತಾನೋ ಅವನು ಇಡೀ ಜನರಿಗೆ ಸಂತೋಷವನ್ನು ಕೊಡ್ತಾನೆ. ಕೃಷ್ಣ ಈ ಗೋಕುಲ ವಾಸಿಗಳಾದಂತಹ ಯಾವ್ಯಾವ ಸ್ತ್ರೀಯರಿದ್ದಾರೋ ಆ ಎಲ್ಲ ಸ್ತ್ರೀಯರಿಗೆ ಪ್ರಿಯತಮನಾದವನವನು. ಇಂತಹ ಕೃಷ್ಣ ಆ ಮಥುರಾ ಪಟ್ಟಣದಲ್ಲಿ ಸ್ತ್ರೀಯರೆಲ್ಲ ಕೃಷ್ಣನನ್ನು ನೋಡಿ ಮನಸೋತು ಬಂದಾಗ ಅವರ ಆ ಭಕ್ತಿಗೆ ಮೆಚ್ಚಿ ಅವರಿಗೆ ವಶನಾಗದೆ ಹೇಗಿರ್ಲಿಕ್ಕೆ ಸಾಧ್ಯ? ಅವರಿಗೂ ವಶನಾಗ್ಲೇಬೇಕಲ್ಲ ನಮ್ಮ ಕೃಷ್ಣ. ತಾಕಿಂ ನಿಶಾ ಸ್ಮರತಿ ಯಾಸು ತದಾ ಪ್ರಿಯಾಭಿಃ ವೃಂದಾವನೆ ಕುಮುದ ಕುಂದ ಶಶಾಂಕ ರಮ್ಯೇ ಪ್ರೇಮೆ ಕ್ವಣ ಚರಣ ನೂಪುರ ರಾಸಗೋಷ್ಠ್ಯಾಂ ಅಸ್ಮಾಭಿರೀಡಿತ ಮನೋಜ್ಞ ಕಥಃ ಕದಾಚಿತ್. ಅವ್ರಿಗೆಲ್ಲ ಏನು ಕೇಳಬೇಕು ಅಂತ ಆಸೆ ಇದೆ ಅಂತಂದ್ರೆ, ಕೃಷ್ಣ ಈ ಬಹಳ ಸಂತೋಷವಾದ ಸಂದರ್ಭದಲ್ಲಿ ಯಾವತ್ತಾದ್ರೂ ನನ್ನನ್ನು ನೆನೆಸ್ತಾನೋ ಇಲ್ವೋ? ಪ್ರೀತಿಯ ಸಂದರ್ಭದಲ್ಲಿ ಅಥವಾ ಸಂತೋಷವಾಗಿ ಸಂಬಂಧಿಗಳ ಜೊತೆಯಲ್ಲಿ ಇರುವ ಸಂದರ್ಭದಲ್ಲಿ ಕೃಷ್ಣ ಯಾವತ್ತಾದ್ರೂ ಗೋಕುಲದಲ್ಲಿ ಹಾಗಿತ್ತು ಹೀಗಿತ್ತು ಅಂತ ಗೋಕುಲವನ್ನ, ಅಲ್ಲಿದ್ದಂತಹ ಗೋಪಿಕೆಯರಾದ ನಮ್ಮನ್ನ ಎಂದಿಗಾದ್ರೂ ಸ್ಮರಣೆ ಮಾಡ್ತಾನೋ ಇಲ್ವೋ? ಈ ವೃಂದಾವನದಲ್ಲಿ ಕೃಷ್ಣ ನಮ್ಮ ಜೊತೆಯಲ್ಲಿ ರಾಸಕ್ರೀಡೆಯಲ್ಲಿ ಯಮುನಾ ನದಿಯ ತೀರದ ಮರಳಿನ ಮೇಲೆ
ನೃತ್ಯವನ್ನ ಮಾಡ್ತಾ ಇದ್ದ. ಆ ರಾತ್ರಿಗಳ ಸ್ಮರಣೆ ಕೃಷ್ಣನಿಗೆ ಬರತ್ತಾ? ನಿಮ್ಮ ಎದುರಿನಲ್ಲಿ ಆ ಘಟನೆಗಳನ್ನ ಹಂಚಿಕೊಳ್ತಾ ಇದ್ದಾನೋ ಇಲ್ಲೋ? ಅಪ್ಯೇಷ್ಯತೀಹ ದಾಶಾರ್ಹಃ ತಪ್ತಂ ಸ್ವಕೃತಯ ಶುಚ ಸಂಜೀವಯನ್ ವ್ರಜಂ ಗಾತ್ರೈಃ ಯಥೇಂದ್ರೋ ವನಮಂಬುದೈಃ. ಬಹಳ ವಸಂತ ಋತು, ಗ್ರೀಷ್ಮ ಋತು ಇದ್ರಲ್ಲೆಲ್ಲ ಬಹಳ ಬೇಸಿಗೆಯಿಂದ, ಬಿಸಿಲಿನ ಬೇಗೆಯಿಂದ ತತ್ತರಿಸಿದ ಭೂಮಿಯನ್ನ ವರ್ಷ ಕಾಲದಲ್ಲಿ ಇಂದ್ರದೇವರು ತಮ್ಮ ಅಧೀನದಲ್ಲಿರುವ ಮೋಡಗಳನ್ನ ಕೊಟ್ಟು ಕಳಿಸಿ ಭೂಮಿಗೆ ನೀರೆರೆದು ಭೂಮಿಯನ್ನ ಪವಿತ್ರಗೊಳಿಸುವ ಹಾಗೆ, ಭೂಮಿಯನ್ನ ಹಸನು ಮಾಡುವ ಹಾಗೆ, ಕೃಷ್ಣನ ವಿರಹದಿಂದ ನೊಂದು ಬೆಂದು ಹೋಗಿ ಭೂಮಿಯ ಹಾಗಿರುವಂತಹ ನಮ್ಮೆಲ್ಲರಿಗೆ ಸಂತೋಷವನ್ನು ಕೊಡ್ಲಿಕ್ಕೆ ಕೃಷ್ಣ ಬರ್ತಾನೇನು? ಅವರೇ ಉತ್ತರ ಕೊಟ್ಕೊಳ್ತಾ ಇದ್ದಾರೆ. ಕೃಷ್ಣ ಯಾಕೆ ಬರ್ತಾನಪ್ಪ ಈಗ? ಅವನಿಗಲ್ಲಿ ರಾಜ್ಯ ಸಿಕ್ಕಿದೆ, ಅವನ ಶತ್ರುಗಳು ಯಾರಿದ್ದ ಆ ಎಲ್ಲ ಶತ್ರುಗಳು ಹತರಾಗಿ ಹೋಗಿದ್ದಾರೆ, ನಗರದ ಸ್ತ್ರೀಯರಿದ್ದಾರೆ, ಎಲ್ಲ ಬಂಧುಗಳು ಕೂಡ ಅವನ ಜೊತೆಯಲ್ಲಿದ್ದಾರೆ. ಹೀಗಿದ್ದಾಗ ಆ ಪಟ್ಟಣವನ್ನು ಬಿಟ್ಟು ಈ ಹಳ್ಳಿಗೆ ಯಾಕೆ ಬರ್ತಾನೆ ಕೃಷ್ಣ? ಸುಖವಾಗಿ ಅದೇ ನಗರದಲ್ಲಿ ಆರಾಮಾಗಿ ಓಡಾಡ್ಕೊಂಡಿರ್ತಾನೆ. ಕಸ್ಮಾತ್ ಕೃಷ್ಣ ಇಹ ಯಾತಿ ಪ್ರಾಪ್ತ ರಾಜ್ಯೋ ಹತಾಹಿತಃ ವಿಹೃತ್ಯ ನಗರ ಸ್ತ್ರೀಭಿಃ ಪ್ರೀತ ಸರ್ವಸ ಹೃದ್ವೃತಃ. ಬಾಂಧವರೆಲ್ಲರ ಜೊತೆಯಲ್ಲಿ ಸುತ್ತಮುತ್ತಲು ಕೂಡ್ಕೊಂಡಂತಹ ಕೃಷ್ಣ ಈ ನಗರಕ್ಕೆ ಯಾಕೆ ಬರ್ಲಿಕ್ಕೆ ಸಾಧ್ಯ? ಆ ನಗರವನ್ನು ಬಿಟ್ಟು ಈ ಹಳ್ಳಿಗೆ ಯಾಕೆ ಬರ್ಲಿಕ್ಕೆ ಸಾಧ್ಯ? ಬರೋದಿಲ್ಲ. ಅದರಲ್ಲಿ ಒಂದು ಒಳ್ಳೆ ಮಾತನ್ನು ಕೊಟ್ಟಿದ್ದಾರೆ. ಬಾಂಧವರ ಜೊತೆಯಲ್ಲಿದ್ರೆ ಅವ್ರನ್ನ ಬಿಟ್ಟು ಬರ್ಬೇಕು ಅಂತ ಅನ್ಸೋದಿಲ್ಲ. ಯಾವಾಗ ಅಂತಂದ್ರೆ ಆ ಬಾಂಧವರೆಲ್ಲ ನಮಗ್ ಪ್ರಿಯಕರರಾಗಿದ್ರು ಅಂತ ಆದ್ರೆ. ಕೆಲವೊಂದಿಷ್ಟು ಜನ ನಮಗೆ ಹೊಂದಾಣಿಕೆ ಆಗುವಂತಹ ಸಂಬಂಧಿಗಳ ಜೊತೆಯಲ್ಲಿದ್ರು ಬಿಟ್ಟು ಬರ್ಬೇಕು ಅಂತ, ಓಡಿ ಬರ್ಬೇಕು ಅಂತ ಅನ್ನಿಸ್ತಾ ಇರತ್ತೆ. ಹಾಗಲ್ಲ, ಕೃಷ್ಣನ ಸುತ್ತಮುತ್ತಲಿನಲ್ಲಿರೋರು ಎಲ್ಲರೂ ಕೂಡ ಪ್ರೀತಃ ಸರ್ವ ಸುಹೃತ್ ವೃತಃ, ಆ ಎಲ್ಲ ಬಂಧುಗಳಿಗೂ ಕೃಷ್ಣನ ಮೇಲೆ ಪ್ರೀತಿ ಇದೆ. ಕೃಷ್ಣನ ಮೇಲೆ ಬಹಳವಾದ ಪ್ರೀತಿಯುಳ್ಳಂತಹ ಸ್ನೇಹಿತರಿಂದ ಕೂಡಿದಂತಹ ಕೃಷ್ಣ ಅವರೆಲ್ಲರನ್ನು ಬಿಟ್ಟು ನನ್ನ ಹತ್ರ ಬರ್ತಾನೇನು? ಸರ್ವಥಾ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟೇ ಅಲ್ಲದೇನೆ ನಮ್ಮಿಂದ ದೇವರಿಗೆ ಏನಾಗ್ಬೇಕಾಗಿದ್ದಿದೆ? ಲಕ್ಷ್ಮೀ ದೇವಿ ಅವನ ಬಳಿಯಲ್ಲಿ ಬಂದಿರ್ತಾಳೆ ಅವನ ಸೇವೆಗೋಸ್ಕರವಾಗಿ. ಅಂತಹ ಆಪ್ತ ಕಾಮನಾದ, ಎಲ್ಲವನ್ನ ಪಡೆಯಬೇಕಾದದ್ದನ್ನ ಪಡೆದಿರುವಂತಹ, ಮತ್ತೊಬ್ಬರಿಂದ ಯಾವುದರ ಅಪೇಕ್ಷೆಯೂ ಇಲ್ಲದೆ ಇರುವಂತಹ ಪರಮಾತ್ಮ ಅವನಿಗೆ ಕಾಡುವಾಸಿಗಳಾದಂತಹ ನಮ್ಮಿಂದ ಏನು ತಾನೇ ಪ್ರಯೋಜನ ಇದ್ದೀತು? ಆಯ್ತು, ನಮ್ಮಿಂದ ಪ್ರಯೋಜನ ಇಲ್ಲ, ಆಯ್ತು, ಪುರದಲ್ಲಿರುವಂತಹ ನಗರದಲ್ಲಿರುವಂತಹ ಸ್ತ್ರೀಯರಿಂದಲಾದ್ರೂ ಅವನಿಗೆ ಪ್ರಯೋಜನ ಇದೆಯೇ? ಯಾರಿಂದಲೂ ಪ್ರಯೋಜನ ಇಲ್ಲ. ಆದ್ರೂ ತಾನು ಎಲ್ಲಿರ್ತಾನೋ ಎಲ್ಲರಿಗೂ ಸಂತೋಷ ಕೊಟ್ಟು ಕೃಷ್ಣ ವಾಸ ಮಾಡ್ತಾ ಇರ್ತಾನಷ್ಟೆ. ಇದು ಅವನ ಸ್ವಭಾವ. ಇದು ತಂಪಾದ ಗಾಳಿ ತಾನು ಎಲ್ಲಿರತ್ತೋ ಅಲ್ಲಿರುವಂತಹ ಎಲ್ಲ ಜನರಿಗೂ ಕೂಡ ಸಂತೋಷವನ್ನು ಕೊಡ್ತಾ ಇರತ್ತೆ. ಅದಕ್ಕೆ ಪ್ರಯೋಜನ ಇದೆಯೋ ಇಲ್ಲೋ ಗೊತ್ತಿಲ್ಲ. ನದಿ ಹರಿತಾ ಇರತ್ತೆ, ಹರಿಯೋದ್ರಿಂದ ಅದಕ್ಕೇನು ಪ್ರಯೋಜನ ಇಲ್ಲ. ವೃಕ್ಷಗಳೆಲ್ಲ ಹಣ್ಣನ್ನು ಬಿಡ್ತಾ ಇರತ್ತೆ, ತಾನು ಬೆಳೆದ ಹಣ್ಣಿನಿಂದ, ತನ್ನಲ್ಲಿ ಬೆಳೆದ ಹಣ್ಣಿನಿಂದ ವೃಕ್ಷಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಆದ್ರೆ ಜನರ ಉಪಕಾರಕ್ಕೋಸ್ಕರವಾಗಿ ವೃಕ್ಷಗಳೆಲ್ಲ ಹಣ್ಣುಗಳನ್ನು ಕೊಡ್ತಾ ಇರುತ್ತೆ, ನದಿಗಳು ಹರಿತಾ ಇರತ್ತೆ. ಅದಕ್ಕೆ ಅದರಿಂದ ಯಾವ ಪ್ರಯೋಜನವೂ ಇಲ್ಲವಾದರೂ ಮತ್ತೊಬ್ಬರ ಉಪಕಾರಕ್ಕೋಸ್ಕರ, ಪ್ರಯೋಜನಕ್ಕೋಸ್ಕರವಾಗಿ ಮರಗಳೆಲ್ಲವೂ ಹಣ್ಣನ್ನು ಬಿಡುವಂತೆ ನದಿಗಳು ತಾನು ಎಲ್ಲಿರ್ತಾನೋ ಎಲ್ಲ ಜನರಿಗೆ ಸಾಧದ್ದೇನೂ ಇಲ್ಲ. ಹಾಗಾಗಿ ವಸ್ತುತಸ್ತು ಕೃಷ್ಣನ್ ನಮ್ಮಿಂದ ಏನು ಇಲ್ಲ. ಅದರಿಂದಾಗಿ ಕೃಷ್ಣ ಬರ್ತಾನೋ ಇಲ್ವೋ ಅನ್ನುವ ಆಸೆ ನಾವು ಆಗಲೇ ಕೈ ಬಿಟ್ಬಿಟ್ಟಿದ್ದೇವೆ, ಬಿಡ್ಬೇಕು ಅಂತ ಅನ್ಕೊಂಡಿದ್ದೇವೆ. ಮುಂದೆ ಒಂದು ಕಥೆ ಬರುತ್ತೆ, ಪಿಂಗಳ ಅನ್ನುವ ಒಬ್ಬ ವೇಶ್ಯಾಸ್ತ್ರೀಯ ಕಥೆ ಬರುತ್ತೆ 11ನೇ ಸ್ಕಂದದಲ್ಲಿ. ಅಲ್ಲಿ ಬರುವಂತಹ ಒಂದು ಮಾತು, ಆಶಾಹಿ ಪರಮಂ ದುಃಖಂ ನೈರಾಶ್ಯಂ ಪರಮಂ ಸುಖಂ.
ಜೀವನದಲ್ಲಿರುವ ದೊಡ್ಡ ದುಃಖ ಯಾವುದು ಅಂತಂದು ಹೇಳಿದ್ರೆ ಆಸೆ ಪಡ್ತೇವಲ್ಲ, ಅದೇ ದೊಡ್ಡ ದುಃಖ. ಪರಮ ಸುಖ ಯಾವುದು? ನೈರಾಶ್ಯಂ. ಯಾವುದರಲ್ಲೂ ಆಸೆಯನ್ನು ಇಟ್ಕೊಳ್ದೇನೆ ವಿರಕ್ತರಾಗಿರ್ತೇವಲ್ಲ, ಏನು ಸಿಗತ್ತೋ ಅದರಿಂದ ತೃಪ್ತರಾಗಿರ್ತೇವೆ ಅಂತೇನು ತೃಪ್ತಿಯನ್ನ ಕಾಣುವಂತಹದ್ದಿದೆಯೋ ಇದೇ ಪರಮೋತ್ಕೃಷ್ಟವಾದ ಸುಖ. ಹಾಗಾಗಿ ಕೃಷ್ಣ ಬರ್ತಾನೆ ಬರ್ತಾನೆ ಅನ್ನುವ ಆಸೆಯನ್ನು ಇಟ್ಕೊಂಡಿದ್ರೆ ಆ ಆಸೆಯಿಂದ ನಮಗೆ ಪ್ರತಿ ದಿವಸವೂ ಕೂಡ ಕೃಷ್ಣ ಬರ್ಲಿಲ್ಲ ಅಂತಾಗಿ ಮನಸ್ಸಿಗೆ ಖೇದವಾಗತ್ತೆ. ಅದಕ್ಕೆ ಕೃಷ್ಣನ ಆಗಮದ ಆಸೆಯನ್ನು ಬಿಟ್ಟು ಬಿಡಬೇಕು ಅಂತ ಅಂದುಕೊಳ್ತೇವೆ. ಪಟ್ಟಣಕ್ಕೆ ಹೋದವರು ವಾಪಸ್ ಹಳ್ಳಿಗಳಿಗೆ ಬಂದು ನೆಲೆಸ್ತಾರೆ ಅಂತ ಹಳ್ಳಿಗಳಲ್ಲಿರುವ ತಂದೆ ತಾಯಿಗಳು ಅಂದುಕೊಂಡ್ರೆ ಅವ್ರಿಗೆ ಕ್ಲೇಶ, ಅಯ್ಯೋ ಇನ್ನೂ ಮಗ ಬರ್ಲಿಲ್ಲ ಅಂತ. ಆದ್ರೆ ಅಲ್ಲಿಗೆ ಹೋದ್ರು ಅಂದ್ರೆ ವಾಪಸ್ ಇವ್ರು ಬರೋದಿಲ್ಲಪ್ಪ ಅಂತ ಒಮ್ಮೆ ತೀರ್ಮಾನ ಮಾಡ್ಕೊಂಡ್ರೆ ಬರಲ್ಲ ಬಿಡು, ನಾವು ಸುಮ್ನೆ ಆಸೆ ಪಟ್ಟು ದುಃಖ ಪಡೋದು ಬೇಡ ಅಂತ ಸಮಾಧಾನ ಮಾಡಿಕೊಳ್ಬಹುದಲ್ಲ. ಅದರಂತೆ ಆಶೆಯನ್ನು ಇಟ್ಕೊಂಡ್ರೆ ನಮಗೆಲ್ಲ ದುಃಖ ಆಗತ್ತೆ, ಆಶೆಯನ್ನು ಬಿಟ್ಬಿಡೋಣ ಅಂತೀವೆಲ್ಲ ಅಂದುಕೊಳ್ತಾ ಇದ್ದಾರೆ. ಆದ್ರೆ ನಮಗ್ ಆಸೆಯನ್ನು ಬಿಡ್ಬೇಕು ಅಂದ್ರೆ ಆಗ್ತಾ ಇಲ್ಲಪ್ಪ. ಯಾವ್ದೋ ಲೌಕಿಕವಾದಂತಹ ಫಲಗಳ ಆಸೆಯನ್ನು ಬಿಡು ಅಂತಂದ್ರೆ ಖಂಡಿತವಾಗಿ ಬಿಟ್ಬಿಡೋಣ, ಅದರಲ್ಲಿ ಏನು ನಮಗೆ ತೊಂದರೆ ಇಲ್ಲ. ಆದ್ರೆ ನಮ್ಮ ಇಡೀ ಜೀವನವೇ ಯಾವ ಕೃಷ್ಣನಿಗೆ ಮುಡಿಪಾಗಿದೆಯೋ ಅಂತಹ ಕೃಷ್ಣನನ್ನು ಬಿಡು ಅಂತ ಹೇಳಿದ್ರೆ ಹೇಗೆ ತಾನೇ ಬಿಡೋದು? ಪರಂ ಸುಖಂ ಹಿ ನೈರಾಶ್ಯಂ ಸ್ವೈರಿಣ್ಯಪ್ಯಾಹ ಪಿಂಗಲ ತಜ್ಜಾನತೀನಾಂ ನಃ ಕೃಷ್ಣೆ ತಥಾಪ್ಯಾಶ ದುರತ್ಯಯ. ವೈರಾಗ್ಯವೇ ಸರ್ವೋತ್ಕೃಷ್ಟವಾದಂತಹ ಸುಖಕ್ಕೆ ಕಾರಣ ಅಂತ ಪಿಂಗಳ ಎಂಬ ವೇಶ್ಯಾಸ್ತ್ರೀಯೇ ಹೇಳಿದ್ದಾಳೆ. ಆ ಕಥೆ ನಮಗ್ ಗೊತ್ತಿದೆ. ಆದ್ರೂ ಕೃಷ್ಣ ಬರ್ತಾನೆ ಎನ್ನುವ ಆಸೆಯನ್ನ ಬಿಡ್ಲಿಕ್ಕೆ ನಮಗ ಆಗ್ತಾ ಇಲ್ಲ. ಕೃಷ್ಣ ಬರಬಹುದು ಅನ್ನುವಂತಹ ಆಶಾಭಾವನೆಯಲ್ಲೇ ನಾವು ವಾಸ ಮಾಡ್ತಾ ಇದ್ದೇವೆ. ಭಾಗವತದ 11ನೇ ಸ್ಕಂದದಲ್ಲಿ ಇದು ಬರುತ್ತೆ. ತುಂಬಾ ಪ್ರಸಾದ ಕಥೆ, ಅನೇಕ ಕಥೆಗಳ ಮಧ್ಯದಲ್ಲಿ ಇದು ಕೂಡ ಬರುತ್ತೆ. ಇಷ್ಟೇ ಅಲ್ಲದೇನೆ ಈ ಆಸೆಯನ್ನು ಬಿಡು ಅಂತಂದು ಹೇಳಿದ್ರೆ ಯಾರು ತಾನೇ ಬಿಡ್ತಾರೆ ಹೇಳಿ ಅಂತ ಹೇಳ್ತಾ ಇದ್ದಾಳೆ ಗೋಪಿಕೆಯರೆಲ್ಲ. ಕ ಉತ್ಸಹೇತ ಸಂತ್ಯಕ್ತುಂ ಉತ್ತಮ ಶ್ಲೋಕ ಸಂವಿಧಂ. 10ನೇ ಸ್ಕಂದದ 45ನೇ ಅಧ್ಯಾಯದ 48ನೇ ಶ್ಲೋಕ, ಕೊನೆಯ ಭಾಗ ಅದು. 45ನೇ ಅಧ್ಯಾಯದ ಅದನ್ನು ನೋಡ್ತಾ ಇದ್ದೇವೆ. ಕ ಉತ್ಸಹೇತ ಸಂತ್ಯಕ್ತುಂ ಉತ್ತಮ ಶ್ಲೋಕ ಸಂವಿಧಂ ಅನಿಚ್ಛತೋಪಿ ಯಸ್ಯ ಶ್ರೀಃ ಅಂಗಾನ್ನಚ್ಯವತೆ ಕ್ವಚಿತ್. ನಮಗೆ ಆಸೆಯನ್ನು ಬಿಡು ಅಂತಂದು ಹೇಳಿದ್ರೆ ನಾವ್ ಹೇಗ್ ಬಿಡೋದು? ಅವ್ರು ಎಕ್ಸಾಂಪಲ್ ಕೊಡ್ತಾರೆ. ಲಕ್ಷ್ಮೀದೇವಿ ನಮಗೆಲ್ಲ ಬಿಡು ಬಿಡು ಅಂತ ಹೇಳ್ತಾ ಇದ್ದೀರಲ್ಲ, ಅಷ್ಟು ನಿರಾಶಾದಾಯಕವಾಗಿ ಕೃಷ್ಣ ಇದ್ದ ಅಂತಾದ್ರೆ ಲಕ್ಷ್ಮೀದೇವಿ ಪರಮಾತ್ಮನ ಜೊತೆಯಲ್ಲಿ ಈಗಲೂ ಅವನ ಎದೆಯಲ್ಲಿ ಯಾಕೆ ವಾಸವಾಗಿದ್ದಾಳೆ? ಬಿಡಬಹುದಾಗಿತ್ತಲ್ಲ. ಪರಮಾತ್ಮನ ಅಂಗಸಂಗವನ್ನ ಬಿಟ್ಟು ಲಕ್ಷ್ಮೀದೇವಿ ಇಂದಿಗೂ ಬಂದಿಲ್ಲ ಅಂತಾದ್ರೆ ಯಾಕೆ ಅವನ ಮೇಲೆ ವೈರಾಗ್ಯವನ್ನು ತಾಳ್ಲಿಕ್ಕೆ ಆಗೋದಿಲ್ವಾ ಲಕ್ಷ್ಮೀದೇವಿಗೆ? ಆಗೋದು ಅಂತಾಗಿದ್ರೆ ಬಿಟ್ಬಿಡ್ತಾ ಇದ್ಲು. ಲಕ್ಷ್ಮೀದೇವಿ ತುಂಬಾ ಚಂಚಲಳು. ಅಷ್ಟಾದ್ರೂ ಲಕ್ಷ್ಮೀದೇವಿ ಆ ಪರಮಾತ್ಮನನ್ನ ಅಗಲಿ ಇರ್ಲಿಕ್ಕೆ ಆಗೋದಿಲ್ಲ ಅಂತಂದ ಮೇಲೆ ಅವನ ಜೊತೆಯಲ್ಲಿ ಏಕಾಂತದ ಸಂಭಾಷಣೆಯ ನೆನಪುಗಳನ್ನ ತಂದುಕೊಂಡಾಗ, ಆ ಕೃಷ್ಣನ ಆಲಿಂಗನವನ್ನ ನೆನಪಿಸಿಕೊಂಡಾಗ ಆ ಕೃಷ್ಣ ಬರದೇ ಇರ್ಲಿ ಅಂತ ನಾವು ಮನಸ್ಸಿನಲ್ಲಿ ಗುರುಗಳ ಸರಿಯಾಗಿ ಕೇಳಿಸ್ತಾ ಇಲ್ಲ ಗುರುಗಳೇ. ಮಾಡ್ಕೊಳ್ಳಿಕ್ಕಾದ್ರೂ ಹೇಗ್ ಸಾಧ್ಯ? ಎದೆಯನ್ನ ಹೌದಾ, ಒಂದೇ ಕೃಷ್ಣ ಬರೋದಿಲ್ಲ ಅಂತ ನಾವು ಮನಸ್ಸಿನಲ್ಲಿ ಅಂದುಕೊಂಡಾಗಲೆಲ್ಲ ನಮ್ಮ ಎದೆಯನ್ನ ಸೀಳಿದಂತ ಅನುಭವವಾಗುತ್ತೆ. ನಮಗೆ ಯಾವ ಈ ನಂದಗೋಕುಲದ ವೃಂದಾವನದ ಯಾವ ಪ್ರದೇಶಗಳನ್ನು ನೋಡಿದರೂ ಕೂಡ ಕೃಷ್ಣನ ನೆನಪೇ ಬರುತ್ತೆ. ಆ ವಸ್ತುಗಳನ್ನು ನೋಡಿದಾಗ ಕೃಷ್ಣ ಇಲ್ಲಿ ಕೂತಿದ್ದ, ಕೃಷ್ಣ ಈ ಮರವನ್ನ ಏರಿದ್ದ, ಕೃಷ್ಣ ಈ ನದಿಯಲ್ಲಿ ಈಜಾಡ್ತಾ ಇದ್ದ, ಕೃಷ್ಣ ಈ ತಪ್ಪಲು ಪ್ರದೇಶದಲ್ಲಿ ಗೋವುಗಳನ್ನ ಮೇಯಿಸ್ತಾ ಇದ್ದ, ಕೃಷ್ಣ ಈ ಮರದ ಬುಡದಲ್ಲಿ ವಿಶ್ರಾಂತಿಗೋಸ್ಕರ ಕೂತಿದ್ದ.
ದಾರಿಯನ್ನು ನೋಡಿದಾಗ ಕೃಷ್ಣ ಈ ದಾರಿಯಲ್ಲೇ ಪ್ರತಿನಿತ್ಯದಲ್ಲಿ ಸಂಚಾರ ಮಾಡ್ತಾ ಇದ್ದ. ಕಾಡುಗಳನ್ನು ನೋಡಿದಾಗ ಕೃಷ್ಣ ಈ ಕಾಡುಗಳಲ್ಲಿ ದನಗಳನ್ನು ಮೇಯಿಸಲಿಕ್ಕೆ ಕರೆದುಕೊಂಡು ಹೋಗ್ತಾ ಇದ್ದ. ಯಾವ್ದಾದ್ರು ವ್ಯಕ್ತಿಗಳನ್ನು ನೋಡಿದ್ರೆ ಈ ವ್ಯಕ್ತಿಗಳ ಜೊತೆಯಲ್ಲಿ ಕೃಷ್ಣ ಅವತ್ತು ಈ ರೀತಿಯಾಗಿ ಮಾಡ್ತಾ ಇದ್ದ. ನಮಗೆ ಯಾವ ವ್ಯಕ್ತಿಗಳನ್ನು ನೋಡಿದ್ರು, ಯಾವ ವಸ್ತುಗಳನ್ನು ನೋಡಿದ್ರು, ಯಾವ ಪ್ರದೇಶಗಳನ್ನು ನೋಡಿದ್ರು, ಅಥವಾ ನಮ್ಮ ದಿನದ ಯಾವುದೇ ಸಮಯವನ್ನು ನಾವು ವಿಚಾರ ಮಾಡಿದ್ರು, ಬೆಳಿಗ್ಗೆ 9 ಗಂಟೆ ಆಗಿದೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಅಂತ ನೆನಪು ಬರೋದಕ್ಕಿಂತ ಮುಂಚೆ ಕೃಷ್ಣ 9 ಗಂಟೆಗೆ ಏನ್ ಮಾಡ್ತಾ ಇದ್ದ, ಸಾಯಂಕಾಲದ ಸಮಯದಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದ, ಮಧ್ಯಾಹ್ನದ ಸಮಯದಲ್ಲಿ ಕೃಷ್ಣ ಏನ್ ಮಾಡ್ತಾ ಇದ್ದ. ಬರೀ ನಮಗೆ ಈ ಕೃಷ್ಣನ ವಿಷಯಕವಾದ ಆಲೋಚನೆಗಳು ಬರುತ್ತೆ ಹೊರತಾಗಿ ಯಾವುದು ನಮ್ಮ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಮೂಡೋದೇ ಇಲ್ಲ. ಸರಿಚ್ಚೈಲ ವನೋದ್ದೇಶಾಹ ಗಾವೋ ವೇಣು ರವಾ ಇಮೆ ಸಂಕರ್ಷಣ ಸಹಾಯೇನ ಕ್ರೀಡೇನ ಕೃಷ್ಣೇನ ಆಕ್ರೀಡಿತ ವಿಭೋ ಪುನಃ ಪುನಃ ಸ್ಮಾರಯಂತಿ ನಂದಗೋಪ ಸುತಂಬತ ಶ್ರೀನಿಕೇತೆ ತತ್ಪದಕ್ಕೆ ವಿಸ್ಮರ್ತುಂ ನೈವ ಶಕ್ನುಮಃ. ಕೃಷ್ಣ ಬಲರಾಮ ಇವರೆಲ್ಲರ ಜೊತೆಯಲ್ಲಿ ಆಟವಾಡಿದಂತಹ ಈ ನದಿ ಬೆಟ್ಟ ವನ ಪ್ರದೇಶಗಳೇನಿವೆಯೋ ಎಲ್ಲವೂ ಕೂಡ ಪ್ರತಿ ಕ್ಷಣ ಕ್ಷಣದಲ್ಲೂ ಕೂಡ ಕೃಷ್ಣನ ನೆನಪನ್ನ ಮನಸ್ಸಿನಲ್ಲಿ ತರ್ತಾ ಇರುತ್ತೆ. ಆ ಕೃಷ್ಣನ ಪಾದಗಳನ್ನ ನಮಗ್ ಮರಿಲಿಕ್ಕೆ ಸಾಧ್ಯವೇ ಆಗ್ತಾ ಇಲ್ಲ. ಎಲ್ಲೆಲ್ಲಿ ನೋಡಿದರೂ ಕೃಷ್ಣನ ಹೆಜ್ಜೆ ಗುರುತುಗಳು ಕಂಡಂತೆ ಮನಸ್ಸಿನಲ್ಲಿ ಅದೇ ನೆನಪುಗಳು ಬಂದು ಒಸರತ್ತೆ. ಕೃಷ್ಣನ ಆಕರ್ಷಕವಾದಂತಹ ನೋಟ, ಕೃಷ್ಣನ ಸಂಭಾಷಣೆಗಳು, ಕೃಷ್ಣ ಮಾತನಾಡಿದಂತಹ ಶಬ್ದಗಳ ಅನುರಣನ, ಕೃಷ್ಣನ ಸ್ಪರ್ಶ, ಕೃಷ್ಣನ ದೇಹದಿಂದ ಹೊರಹೊಮ್ಮುವಂತಹ ಸುವಾಸನೆ, ಪರಿಮಳ, ಇದೆಲ್ಲವೂ ಕೂಡ ನಮ್ಮ ಎಲ್ಲ ಇಂದ್ರಿಯಗಳನ್ನ, ನಮ್ಮ ಮನಸ್ಸನ್ನ, ನನ್ನ ಚೈತನ್ಯವನ್ನ ಆವರಿಸಿಕೊಂಡು ಬಿಟ್ಟಿದೆ. ಆ ಕೃಷ್ಣನನ್ನ ಮರೆತು ಹೇಗೆ ತಾನೇ ಇರ್ಲಿಕ್ಕೆ ಸಾಧ್ಯ. ಗತ್ಯ ಲಲಿತಯ ಉದಾರ ಹಾಸ ಲೀಲಾವಲೋಕನೈಹಿ ಮಾಧ್ವ್ಯ ಗಿರ ಹೃತಧಿಯ ಕಥಂ ತದ್ವಿಸ್ಮರಾಮಹೇ. ಜೀವನದಲ್ಲಿ ಆದಂತಹ ಅದ್ಭುತವಾದ ಘಟನೆಗಳನ್ನ ಎಷ್ಟು ಪ್ರಯತ್ನ ಪಟ್ಟು ಮರೆಯಬೇಕು ಅಂತ ಅಂದುಕೊಂಡ್ರು ಆ ಘಟನೆಗಳು ಮರೆಯಲಿಕ್ಕೆ ಆಗೋದಿಲ್ಲ. ಕೃಷ್ಣನ ಜೊತೆಯಲ್ಲಿ ಮಾತನಾಡಿದಂತ ಈ ಮಾತುಗಳು, ಕೃಷ್ಣನ ಸುಂದರವಾದಂತಹ ನಡಿಗೆ, ಗಂಭೀರವಾದಂತಹ ನಡಿಗೆ, ನಗು, ಹುಬ್ಬಿನ ಕುಣಿತಗಳು, ಇಷ್ಟೆಲ್ಲ ಅದ್ಭುತವಾದಂತಹ ಪ್ರಕ್ರಿಯೆಗಳು ಆ ಕೃಷ್ಣನಲ್ಲಿ ಆಗ್ತಾ ಇದ್ದಾಗ ಅದನ್ನು ನೋಡಿ ಆಸ್ವಾದನೆ ಮಾಡಿದಂತ ನಾವು ಅದನ್ನ ಹೇಗ್ ತಾನೇ ಮರಿಲಿಕ್ಕೆ ಸಾಧ್ಯ. ನಾಶನ ಉದ್ಧರ ಗೋವಿಂದ ಗೋಕುಲಂ ರುಜಿನಾರ್ಣವಾತ್. ಕೃಷ್ಣ, ನಿನ್ನನ್ನ ಕಾಣದೇನೆ, ಬರೀ ನಿನ್ನ ವಿಯೋಗದಿಂದಾಗಿ, ನಿನ್ನ ವಿರಹದಿಂದ ಬಹಳ ದುಃಖವನ್ನು ಅನುಭವಿಸ್ತಾ ಇರುವಂತಹ ಗೋಕುಲದಲ್ಲಿ ಬಿದ್ದು ಬಹಳ ದುಃಖದಲ್ಲಿ ಮುಳುಗಿರುವಂತಹ ನಮ್ಮೆಲ್ಲರನ್ನು ಉದ್ಧಾರ ಮಾಡಪ್ಪ, ಆದಷ್ಟು ಬೇಗ ಗೋಕುಲಕ್ಕೆ ಬಂದು ನಿಲ್ಲು ಅಂತ ಈ ಗೋಪಿಯರೆಲ್ಲ ಆ ಕೃಷ್ಣನಿಗೆ ಪ್ರಾರ್ಥನೆಯನ್ನ ಉದ್ಧವನ ಮುಖಾಂತರವಾಗಿ ಕಳಿಸ್ತಾ ಇದ್ದಾರೆ. ಇಷ್ಟಕ್ಕೆ 45ನೇ ಅಧ್ಯಾಯ ಮುಕ್ತಾಯವಾಗತ್ತೆ. ಇಷ್ಟ ಆದ್ಮೇಲೆ ಇದಾದ ಮೇಲೆ ಸ್ವಲ್ಪ ಕೃಷ್ಣನ ಸಂದೇಶಗಳನ್ನೆಲ್ಲ ಕೇಳಿದ್ದಾರೆ. ತಾವು ಕೃಷ್ಣನಿಗೆ ಏನ್ ಹೇಳಬೇಕು ಅಂತ ಅಂದುಕೊಂಡಿದ್ದಾರೋ ಅದನ್ನು ಉದ್ಧವನಿಗೆ ಹೇಳಿದರು. ಇಷ್ಟ ಆದ್ಮೇಲೆ ಈಗ ಬಂದಿದ್ದಾನಲ್ಲ, ಬಂದವನು ಕೃಷ್ಣನ ಭಕ್ತ ಅಂತ ತಿಳಿದ್ರು. ಅದರಿಂದ ಕೃಷ್ಣನ ಭಕ್ತರು ಯಾರಿದ್ದಾರೋ ಅವರನ್ನು ನೋಡಿದ ತತ್ಕ್ಷಣದಲ್ಲಿ ಗೋಪಿಕೆಯರಿಗೆ ಬಹಳ ಪ್ರೀತಿ ಬಂತು ಉದ್ಧವನ ಮೇಲೆ. ಉದ್ಧವನನ್ನ ಸತ್ಕಾರ ಮಾಡ್ತಾ ಇದ್ದಾರೆ. ಈ ಗೋಪಿಯರ ದುಃಖವನ್ನೆಲ್ಲ ಮರೆಸಬೇಕು ಅನ್ನೋದಕ್ಕೋಸ್ಕರವಾಗಿ ಉದ್ಧವ ಆ ಗೋಕುಲದಲ್ಲಿ ಅನೇಕ ತಿಂಗಳುಗಳ ಕಾಲ ವಾಸ ಮಾಡ್ತಾ ಇದ್ದಾನೆ. ಕೃಷ್ಣನ ಕಥೆಗಳನ್ನು ಹೇಳುತ್ತಾ, ಹಾಡುತ್ತಾ, ಕೃಷ್ಣ ಕಂಸನನ್ನು ಕೊಂದಂತಹ ಕಥೆಗಳನ್ನ, ಆನಂತರದಲ್ಲಿ ದೇಶ ವಿದೇಶಗಳಲ್ಲಿ ಚದುರಿ ಹೋದಂತಹ ಯಾದವರನ್ನ, ವೃಷ್ಟಿಗಳನ್ನ, ಯಾರ್ಯಾರು ತನ್ನ ವಂಶಜರು ಅಂತಿದ್ದಾರೋ ಅವರೆಲ್ಲನ್ನ ಕರೆದಂತಹ ಕಥೆಗಳನ್ನ, ಗುರುಕುಲದಲ್ಲಿ ಅಧ್ಯಯನವನ್ನು ಮಾಡಿದಂತಹ ಬಗೆಯನ್ನ, ಗುರುಗಳ ಪುತ್ರನನ್ನ ಕರೆದುಕೊಂಡು ಬಂದಂತಹ ಕಥೆಯನ್ನ, ಈ ಎಲ್ಲ ಕಥೆಗಳನ್ನು ಕೂಡ ಚೆನ್ನಾಗಿ ಚಿತ್ರಿಸಿ
ಈ ಗೋಪಿಯರ ಎದುರಿನಲ್ಲಿ ಹಾಡ್ತಾ ಇದ್ದಾನೆ. ಉದ್ಧವ ಕೃಷ್ಣನ ಭಕ್ತ ಎಷ್ಟು ದಿವಸಗಳ ಕಾಲ ನಂದ ಗೋಕುಲದಲ್ಲಿ ವಾಸ ಮಾಡ್ತಾ ಇದ್ನೋ ಅಷ್ಟೂ ದಿವಸಗಳು ಇವರಿಗೆ ಕ್ಷಣಕಾಲ ಕಳೆದ ಹಾಗೆ ಕಳೆದು ಹೋಗ್ತಾ ಇದೆ. ಕೃಷ್ಣನ ಭಕ್ತಿಯಲ್ಲಿ ಪೂರ್ತಿಯಾಗಿ ಮೈ ಮನಗಳನ್ನ ಸೋರೆಗೊಂಡಂತಹ, ಮೈ ಮನೆಗಳನ್ನ ಮರೆತು ಬಿಟ್ಟಂತಹ ಇವರೆಲ್ಲರಿಗೂ ಆ ದಿನಗಳೆಲ್ಲ ಕ್ಷಣಕಾಲ ಕಳೆದ ಹಾಗೆ ಕಳೆದು ಹೋಗ್ತಾ ಇದೆ. ಯಾಕೆ ಅಂತಂದ್ರೆ ಅವರಿಗೆ ಅತ್ಯಂತ ಮನಸ್ಸಿಗೆ ಮುದವನ್ನು ಕೊಡುವಂತಹ, ಹಿತವನ್ನು ಕೊಡುವಂತಹ, ಸಮಾಧಾನವನ್ನು ಕೊಡುವಂತಹ ಕೃಷ್ಣನ ಕಥೆಗಳನ್ನು ನಿರಂತರವಾಗಿ ಹೇಳ್ತಾ ಇದ್ದ ಉದ್ಧವ. ಈ ಗೋಪಿಯರ ಬಳಿಯಲ್ಲೆಲ್ಲ ಇವರಿಗೆ ಏನ್ ಕೇಳಿದ್ರೆ, ಏನ್ ಹೇಳಿದ್ರೆ ಸಂತೋಷ ಆಗತ್ತೆ ಅಂತ ಅವರ ನಾಡಿ ಮಿಡಿತವನ್ನ ತಿಳಿದು ಬಿಟ್ಟಿದ್ದ ಉದ್ಧವ. ಅದಕ್ಕೆ ಈ ಗೋಪಿಯರಿಗೆಲ್ಲ ಕೃಷ್ಣನ ನೆನಪು ಬಂದಾಗ, ಕೃಷ್ಣನ ಕಥೆಗಳನ್ನು ಹೇಳುವಾಗ ಇವ್ರ ಮನಸ್ಸು ಸಂತೋಷವಾಗಿರುತ್ತೆ, ಕೃಷ್ಣನ ವಿರಹದ ದುಃಖವನ್ನು ಮರೀತಾರೆ ಅಂತ ಗೊತ್ತಾದ ಮೇಲೆ ಗೋಪಿಯರ ಮಧ್ಯದಲ್ಲಿ, ಗೋಪಾಲಕರ ಮಧ್ಯದಲ್ಲಿ ಕೃಷ್ಣ ಇಲ್ಲಿ ಏನ್ ಮಾಡ್ತಾ ಇದ್ದ, ಇಲ್ಲಿ ಏನ್ ಮಾಡ್ತಾ ಇದ್ದ, ಇಲ್ಲಿ ಏನ್ ಮಾಡ್ತಾ ಇದ್ದ ಅಂತ ಪ್ರತಿಯೊಂದು ಪ್ರದೇಶಗಳಿಗೆ ಹೋದಾಗ ಆ ಪ್ರದೇಶಗಳಲ್ಲಿ ಕೃಷ್ಣ ಮಾಡ್ತಾ ಇದ್ದಂತಹ ಕಥೆಗಳೇನು, ಚರಿತ್ರೆಗಳೇನು ಅಂತ ಕೇಳ್ತಾ ಇದ್ದ. ಆ ಕಥೆಯನ್ನು ಹೇಳಲಿಕ್ಕೆ ಪ್ರತಿಯೊಬ್ಬರಿಗೂ ಬಹಳ ಹುಮ್ಮಸ್ಸು, ಆಸಕ್ತಿ. ಒಬ್ಬರ ಮೇಲೆ ಒಬ್ಬರು ಬಿದ್ದು ಕೃಷ್ಣ ಆ ಸ್ಥಳದಲ್ಲಿ ಮಾಡಿದಂತಹ ಕಥೆಗಳನ್ನ, ಮರವನ್ನು ಬೀಳಿಸಿದಂತಹ ಸ್ಥಳದಲ್ಲಿ ನಲಕೂಬರ ಮಣಿಗ್ರೀವರನ್ನು ಉದ್ಧಾರ ಮಾಡಿದ ಕಥೆಯನ್ನ, ಯಮುನಾ ನದಿಯ ತೀರಕ್ಕೆ ಹೋದಾಗ ಅಲ್ಲಿ ರಾಸಕ್ರೀಡೆಯನ್ನ ನಡೆದ ಕಥೆಯನ್ನ, ಕಾಳಿಂದಿ ಮಡುವಿಗೆ ಹೋದಾಗ ಅಲ್ಲಿ ಈ ಕಾಳಿಂಗ ಸರ್ಪವನ್ನ ತುಳಿದಂತಹ ಕಥೆಯನ್ನ, ಕಾಡಿನಲ್ಲಿ ಹೋದಾಗ ಕಾಡ್ಗಿಚ್ಚನ್ನು ನುಂಗಿದಂತಹ ಕಥೆಯನ್ನ, ಬಕಾಸುರನನ್ನು ಸಂಹಾರ ಮಾಡಿದ ಕಥೆಯನ್ನ, ತೋಳಗಳೆಲ್ಲವನ್ನು ಸೃಷ್ಟಿಸಿ ಆ ಸ್ಥಳದಿಂದ ವೃಂದಾವನದಿಂದ ಗೋಕುಲಕ್ಕೆ ಬರುವ ಹಾಗೆ ಮಾಡಿದಂತಹ ಕಥೆಗಳನ್ನ, ಮತ್ತೆ ಮತ್ತೆ ಒಬ್ಬರ ಮೇಲೆ ಒಬ್ರು ಬಿದ್ದು ನನಗೆ ಕೃಷ್ಣನ ಜೊತೆಯಲ್ಲಿದ್ದಾಗಿ ಅನುಭವ ಆಯ್ತು, ನನಗೆ ಕೃಷ್ಣನ ಜೊತೆಯಲ್ಲಿದ್ದಾಗಿ ಅನುಭವ ಆಯ್ತು ಅಂತ ಆ ಕೃಷ್ಣನ ನೆನಪನ್ನ ಈ ಗೋಕುಲದ ವಾಸಿಗಳಿಗೆಲ್ಲ ತಿಳಿಸ್ತಾ ಸಂತೋಷವಾಗಿದ್ದ. ಹೀಗೆ ಗೋಪಿಯರ ಮನಸ್ಸು ಯಾವಾಗ್ಲೂ ಕೃಷ್ಣನನ್ನು ನೆನಪಿಸಿಕೊಳ್ತಾ ಇದೆ. ನಿರಂತರವಾಗಿ ಕೃಷ್ಣನನ್ನು ನೆನಪಿಸಿಕೊಳ್ತಾ ಇರುವಂತಹ ಈ ಗೋಪಿಯರನ್ನ, ಆ ಇಡೀ ಗೋಕುಲವನ್ನು ನೋಡಿದಾಗ ಉದ್ಧವನಿಗೆ ರೋಮಾಂಚನವಾಯಿತು. ಹೆಂಗಪ್ಪ ಇಷ್ಟು ಪ್ರೀತಿಯನ್ನು ಮಾಡ್ಲಿಕ್ಕೆ ಸಾಧ್ಯ? ಆ ಪರಮಾತ್ಮನಲ್ಲಿ ಎಂತ ಭಕ್ತಿ ಇವರದ್ದು, ಗೋಪಿಕೆಯರದ್ದು. ಇಂತಹ ಅನನ್ಯವಾದ ಭಕ್ತಿಯನ್ನು ನಾವ್ಯಾರೂ ಮನಸ್ಸಿನಲ್ಲಿ ಊಹೆ ಮಾಡ್ಲಿಕ್ಕೂ ಆಗದೇ ಇರುವಂತಹ ಈ ಪ್ರೀತಿಯನ್ನ ಗೋಕುಲದ ಸ್ತ್ರೀಯರು ಇವನಿಗೆ ಹೇಗ್ ಮಾಡ್ತಾರೆ ಅಂತ ಆಶ್ಚರ್ಯವಾಯಿತು. ಆ ಗೋಪಿಕೆಯರಿಗೆಲ್ಲ ನಮಸ್ಕಾರ ಮಾಡಿ ಆ ಗೋಕುಲದಲ್ಲಿದ್ದಂತಹ ಎಲ್ಲ ಕೃಷ್ಣನ ಭಕ್ತರಿಗೆ ಮನಸ್ಸಿನಲ್ಲಿ, ಎದುರಿನಲ್ಲಿ ಪ್ರಣಾಮ ಮಾಡಿಕೊಂಡು ಉದ್ಧವ ತನ್ನ ಮನಸ್ಸಿನಲ್ಲೇ ಹೇಳ್ಕೊಳ್ತಾ ಇದ್ದಾನೆ, ಇದಲ್ವಾ ಜೀವನದ ಸಾರ್ಥಕತೆ ಅಂತಂದ್ರೆ ಕಂಡ ವಸ್ತುಗಳಲ್ಲಿ ಕೃಷ್ಣನ ಅನುಸಂಧಾನವನ್ನು ತಂದುಕೊಳ್ಳೋದು, ಜೀವನದ ಪ್ರತಿ ಕ್ಷಣದಲ್ಲೂ ಕೂಡ ಆ ಕೃಷ್ಣನನ್ನ ಸ್ಮರಣೆ ಮಾಡಿಕೊಳ್ಳೋದು, ಕೃಷ್ಣನಿಲ್ಲದೇ ಇರುವಂತಹ ಕ್ಷಣವನ್ನ ಬಹಳ ದುಃಖಮಯವಾಗಿ ಕಳೆಯುವಂತಹ ಕ್ಷಣ ಅಂತ ಬದುಕೋದು, ದೇವರ ನೆನಪಿದ್ದಾಗ ಆ ಕ್ಷಣ ವರ್ಷಗಳಾದರೂ ಕೂಡ ಕ್ಷಣಗಳ ಹಾಗೆ ಕಳೆದು ಹೋಗಿ ಬಿಡತ್ತೆ ಅಂತ ಚಿಂತನೆ ಮಾಡೋದು, ಎಲ್ಲವೂ ಕೂಡ ಅಪೂರ್ವವಾದಂತಹದ್ದು, ಮನಸ್ಸಿಗೆ ಬಹಳ ಸಂತೋಷವನ್ನು ಕೊಡುವಂತಹದ್ದು. ಆವಾಗ ಉದ್ಧವ ತನ್ನ ಮನಸ್ಸಿನಲ್ಲಿ ಹೇಳಿಕೊಳ್ಳುತ್ತಾ ಇದ್ದಾನೆ. 46ನೇ ಅಧ್ಯಾಯದ ಪ್ರಾರಂಭವನ್ನು ಮಾಡ್ತಾ ಇದ್ದೇವೆ. ಶ್ರೀ ಶುಕ ಉವಾಚ ತತಸ್ತಾ ಕೃಷ್ಣ ಸಂದೇಶೈರ್ವ್ಯಪೇತ ವಿರಹ ಮಯಾಃ ಉದ್ಧವಂ ಪೂಜಯಾಂಚಕ್ರುಃ ಜ್ಞಾತ್ವಾ ಸ್ನಿಗ್ಧಮಧೋಕ್ಷಜೆ. ಉದ್ಧವನ ಮುಖಾಂತರ ಕೃಷ್ಣ ಸಂದೇಶ ಕಳಿಸಿದ್ದ. ಅಪ್ಪ ಅಮ್ಮನಿಗೆ ಅಷ್ಟೇ ಅಲ್ಲ, ಗೋಕುಲದಲ್ಲಿರುವಂತಹ ಹೆಂಗೆಳೆಯರಿಗೂ ಕೂಡ ಕೃಷ್ಣ ಸಂದೇಶವನ್ನು ಕಳಿಸಿದ್ದ. ಅದನ್ನ ನಾವು ಹಿಂದಿನ ಪಾಠದಲ್ಲಿ ನೋಡಿದ್ದೇವೆ, ಇವತ್ತು ಅದರ ಅನುಸಂಧಾನವನ್ನು ಮಾಡಿದ್ದೇವೆ. ನಾ ಎಲ್ಲ ಕಡೆಯಲ್ಲಿ ಇದ್ದೇನೆ, ನಿಮ್ಮ ಮನಸ್ಸಿನಲ್ಲಿ ದೃಢವಾಗಿ ನಾನು ನಿಲ್ಲಬೇಕು ಅನ್ನೋದಕ್ಕೋಸ್ಕರವಾಗಿ ದೂರ ಸರಿಸಿದ್ದೇನೆ. ವ್ಯಕ್ತಿಗಳು ದೂರ ಸರಿದಾಗ ಮನಸ್ಸಿನಲ್ಲಿ ಬಹಳ ಹತ್ತಿರವಾಗ್ತಾರೆ.
ನಿನ್ನ ಮನಸ್ಸಿನಿಂದ ಹತ್ತಿರವಾಗಬೇಕು ಅನ್ನೋದಕ್ಕೋಸ್ಕರವಾಗಿ ದೂರ ಹೋಗಿದ್ದೇನೆ ಅಂತ ಗೋಪಿಯರಿಗೆ ಕೃಷ್ಣ ಹೇಳಿದ್ದನ್ನ ಕೇಳಿದಾಗ ತಿಳಿದಾಗ ಇವರಿಗೆ ಸ್ವಲ್ಪ ಸಮಾಧಾನ ಆಯ್ತು. ಕೃಷ್ಣನಿಗಿನ್ನೂ ನಮ್ಮ ನೆನಪಿದೆ ಅಂತ ಕೇಳಿ ಸಮಾಧಾನವಾಯ್ತು. ಈಗಲೇ ಹೊರಟು ಬಿಟ್ರೆ ಇವರ ಮನಸ್ಥಿತಿ ಇನ್ನೂ ಸುಧಾರಿಸೋದಿಲ್ಲ ಅಂತ ಗೊತ್ತಾಯ್ತು ಉದ್ಧವನಿಗೆ. ಅದಕ್ಕೆ ಅನೇಕ ತಿಂಗಳುಗಳ ಕಾಲ ಅಲ್ಲೇ ವಾಸ ಮಾಡಿದ ಉದ್ಧವ. ಉವಾಸ ಕತಿ ಚಿನ್ಮಾಸಾನ್ ಗೋಪೀನಾಂ ವಿನುದನ್ ಶುಚಃ ಕೃಷ್ಣಲೀಲಾ ಕಥಾ ಗಾಯನ್ ರಮಯಾಮಾಸ ಗೋಕುಲಂ. ಕೃಷ್ಣ ಮಥುರಾ ಪಟ್ಟಣಕ್ಕೆ ಬಂದ ಮೇಲೆ ಮಾಡಿದಂತಹ ಯಾವ್ಯಾವ ಘಟನೆಗಳಿತ್ತೋ, ಯಾವ್ಯಾವ ಜರುಗಿದ ಘಟನೆಗಳಿವೆಯೋ ಆ ಎಲ್ಲದರ ಕಥೆಯನ್ನ ಸಂಗ್ರಹ ಮಾಡಿ ಈ ಎಲ್ಲ ಗೋಕುಲದ ವಾಸಿಗಳಿಗೆ ತಿಳಿಸಿಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವನು ಎಷ್ಟು ದಿವಸಗಳ ಕಾಲ ಉದ್ಧವ ಆ ನಂದ ಗೋಕುಲದಲ್ಲಿ ವಾಸ ಮಾಡ್ತಾ ಇದ್ನೋ ಆ ನಂದ ಗೋಕುಲದ ಪ್ರತಿಯೊಬ್ಬರಿಗೂ ಕೂಡ ಒಂದು ಕ್ಷಣಕಾಲವನ್ನು ಕಳೆದ ಹಾಗೆ ಆಯ್ತಂತ. ಆ ತಿಂಗಳುಗಳನ್ನ ಮಕ್ಕಳೆಲ್ಲ ರಜೆಗಳಿಗೆ ಊರಿಗೆ ಬಂದಿರ್ತಾರೆ, ಮೊಮ್ಮಕ್ಕಳು ಮಕ್ಕಳು, ಅಥವಾ ನಾವೇ ರಜೆಗೆ ಅಂತ ಊರಿಗೆ ಚಿಕ್ಕ ವಯಸ್ಸಿನಲ್ಲಿ ತೆರಳಿದಾಗ ಆ ರಜೆಯ ದಿನಗಳು ಕ್ಷಣಕಾಲ ಕಳೆದು ಬಿಡತ್ತೆ. ಮತ್ತೆ ಕೆಲಸಕ್ಕೆ ಹೋಗ್ಬೇಕು ಅಂತಂದ್ರೆ ಅಯ್ಯೋ ರಜೆಗಳೆಲ್ಲ ಕಳೆದು ಹೋಯ್ತಲ್ಲ ಅಂತ ವ್ಯಥೆ ಪಡ್ತೇವೆ. ನಾವು ತುಂಬಾ ಸಂತೋಷ ಪಟ್ಟಂತಹ ಕ್ಷಣಗಳು ಬೇಗ ಕಳೆದ ಹಾಗೆ ಅನಿಸುತ್ತೆ. ದುಃಖವನ್ನ ಅನುಭವಿಸುವಂತಹ ಕ್ಷಣಗಳು ಕಳಿಲಿಕ್ಕೆ ಬಹಳ ದೀರ್ಘವಾದ ಸಮಯ ತೆಗೆದುಕೊಳ್ತಾ ಇದೆ ಅಂತ ಅನಿಸತ್ತೆ. ನಿಮಿಷಗಳು ವರ್ಷಗಳಾಗತ್ತೆ, ವರ್ಷಗಳು ನಿಮಿಷಗಳಾಗಿ ಬಿಡತ್ತೆ. ಕಷ್ಟದ ಕಾಲದಲ್ಲಿ ನಿಮಿಷಗಳು ವರ್ಷಗಳಂತೆ ಕಳೆದರೆ ಬಹಳ ಸಂತೋಷದ ಸಮಯಗಳು ಆ ವರ್ಷಗಳಾದರೂ ತಿಂಗಳುಗಳಾದರೂ ನಿಮಿಷದಲ್ಲಿ ಕ್ಷಣಗಳಲ್ಲಿ ಕಳೆದು ಹೋದ ಹಾಗೆ ಅನಿಸುತ್ತೆ. ಉದ್ಧವ ಕೃಷ್ಣನ ಭಕ್ತ, ಕೃಷ್ಣನ ಕಥೆಗಳನ್ನ ಹೇಳ್ತಾ ಇದ್ದಾನೆ. ಈ ಕಥೆಗಳನ್ನ ಕೇಳ್ತಾ ಇದ್ದಂತ ಇವರಿಗೆ ಯಾವಂತ್ಯಹಾನಿ ನಂದಸ್ಯ ವ್ರಜೆ ಅವಾತ್ಸೀತ್ ಸ ಉದ್ಧವ ವ್ರಜೌ ಕಸಾಂ ಕ್ಷಣ ಪ್ರಾಯಾಣಿ ಆಸನ್ ಕೃಷ್ಣಸ್ಯ ವಾರ್ತಯ. ಕೃಷ್ಣನ ಕಥೆಯನ್ನು ಕೇಳ್ತಾ ಕೇಳ್ತಾ ಮನಸ್ಸನ್ನ ಸೋರೆಗೊಂಡಂತ ಈ ಗೋಕುಲದ ಜನರಿಗೆ ಅವನು ಆ ವ್ರಜದಲ್ಲಿ ವಾಸ ಮಾಡಿದಂತ ತಿಂಗಳುಗಳು ಕೂಡ ಕ್ಷಣಗಳ ಹಾಗೆ ಕಳೆದು ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈ ಗೋಕುಲದಲ್ಲಿ ವಾಸ ಮಾಡ್ತಾ ಇರುವಂತಹ ಪ್ರತಿಯೊಬ್ಬ ಸ್ತ್ರೀಯರಿಗೂ ಕೂಡ ಅಥವಾ ಪ್ರತಿಯೊಬ್ಬರಿಗೂ ಕೂಡ ಕೃಷ್ಣನ ಸ್ಮರಣೆ ಬಂದಾಗ ದುಃಖ ಪರಿಹಾರವಾಗತ್ತೆ ಅಂತ ತಿಳಿದುಕೊಂಡು ಸರಿದ್ವನ ಗಿರಿದ್ರೋಣಿ ವೀಕ್ಷನ್ ಕುಸುಮಿತಾಂದ್ರುಮಾನ್. ಯಾವ್ದಾದ್ರು ನದಿಯನ್ನ ನೋಡಿದ ಅಂತಂದ್ರೆ, ಬೆಟ್ಟವನ್ನು ನೋಡಿದ ಅಂತಂದ್ರೆ, ಯಾವುದೋ ಒಂದು ಗೋವುಗಳನ್ನ ಕಟ್ಟುವಂತಹ ಗೋಮಾಳಗಳನ್ನು ನೋಡಿದ ಅಂತಂದ್ರೆ, ಹಟ್ಟಿಗಳನ್ನು ನೋಡಿದ ಅಂತಾದ್ರೆ, ಹೂ ಬಿಟ್ಟಂತಹ ಮರಗಳನ್ನ ಬಳ್ಳಿಗಳನ್ನು ನೋಡಿದರೆ ಕೃಷ್ಣ ಈ ಬಳಿಯಲ್ಲಿ ನಿಂತುಕೊಂಡು ಏನ್ ಮಾಡ್ತಾ ಇದ್ದ, ಈ ಇದರಲ್ಲಿ ಯಾವ್ದು ಹಟ್ಟಿಯಲ್ಲಿ ಕೃಷ್ಣ ನಿಂತುಕೊಂಡು ಏನೇನು ಕೆಲಸ ಮಾಡ್ತಾ ಇದ್ದ, ಈ ಪರ್ವತದಲ್ಲಿ ಈ ಬೆಟ್ಟದಲ್ಲಿ ಕೃಷ್ಣ ಏನೇನನ್ನು ಮಾಡಿದ್ದಾನೆ, ಮತ್ತೆ ಈ ಇದರಲ್ಲಿ ನದಿಯಲ್ಲಿ ಏನ್ ಮಾಡಿದ್ದಾನೆ, ಈ ನಾವು ಓಡಾಡ್ತಾ ಇರುವಂತಹ ಜಾಗದಲ್ಲಿ ಕೃಷ್ಣ ಯಾವ್ಯಾವ ಮಹಿಮೆಗಳನ್ನು ತೋರಿಸಿದ್ದಾನೆ ಅಂತ ಕೇಳಿದಾಗ ಒಬ್ಬೊಬ್ಬರು ಹೊಸದಾದ ವಿಷಯಗಳನ್ನ ತಮ್ಮ ಅನುಭವಕ್ಕೆ ಬಂದದ್ದನ್ನ ಕೃಷ್ಣನಿಂದ ತಾವು ಅನುಭವಿಸಿದ ಅದೇ ಸ್ಥಳದಲ್ಲಿದ್ದ ಸಹ ನೂರಾರು ಕಥೆಗಳನ್ನ ಒಬ್ಬೊಬ್ಬರು ಹೇಳ್ತಾ ಬರ್ತಾ ಇದ್ದಾರೆ. ಇದನ್ನೆಲ್ಲ ಅವರು ಮೇಲ್ಬಿದ್ದು ಕೃಷ್ಣನ ಮಹಿಮೆಗಳನ್ನ ತಮಗಾದ ಅನುಭವಗಳನ್ನ ಹೇಳಿಕೊಳ್ಳೋದನ್ನ ಗಮನಿಸಿದಾಗ ತನ್ನ ಮನಸ್ಸಿನಲ್ಲೇ ತಾನು ಹೇಳ್ಕೊಳ್ತಾ ಇದ್ದಾನೆ ಉದ್ಧವ. ದೃಷ್ಟ್ವೈವ ಮಾದಿ ಗೋಪೀನಾಂ ಕೃಷ್ಣ ವೇಷಾತ್ಮ ವಿಕ್ಲವಂ ಉದ್ಧವ ಪರಮ ಪ್ರೀತಃ ತಾನ್ನಮಸ್ಯನ್ನಿದಂ ಜಗೌ. ಅವರೆಲ್ಲರನ್ನು ನಮಸ್ಕಾರ ಮಾಡಿ ತನಗೆ ತಾನೇ ಹೇಳಿಕೊಡ್ತಾ ಇದ್ದಾನೆ. ಈ ಮನುಷ್ಯರಲ್ಲಿ ಜೀವರಲ್ಲಿ ಯಾರಾದ್ರೂ ಉತ್ತಮರು ಯಾರು, ಮಧ್ಯಮರು ಯಾರು, ಅಧಮರು ಯಾರು ಅಂತ ವಿಚಾರ ಮಾಡಿದರೆ ಬಹಳ ಉತ್ಕೃಷ್ಟರಾದವರು ಈ ಗೋಪಿಯರು ಅಂತ ನಾನು ಹೇಳ್ತೇನಪ್ಪ. ಯಾಕೆ ಅಂತಂದ್ರೆ ಮುನಿಗಳು, ಜ್ಞಾನಿಗಳು, ತಪಸ್ವಿಗಳು ಯಾವ ಶುದ್ಧವಾದ ಬುದ್ಧಿ ತಮ್ಮಲ್ಲಿರಬೇಕು, ನಿರಂತರವಾಗಿ ಭಗವಂತನಲ್ಲಿ ಸ್ಮರಣೆ ಇರಬೇಕು ಅಂತ ಬಯಸ್ತಾರೋ ಅಂತಹ ಪರಿಶುದ್ಧವಾದ ಬುದ್ಧಿ, ಅಷ್ಟು ನಿಷ್ಕಲ್ಮಶವಾದಂತಹ ಪ್ರೀತಿ, ಕೃಷ್ಣನಲ್ಲಿ ಅನನ್ಯ ಸ್ಮರಣೆ ಎಲ್ಲವೂ ಕೂಡ ಈ ಗೋಪಿಯರಲ್ಲಿ ಸಹಜವಾಗಿ ಬಂದಿದೆ. ಹುಟ್ಟಿದ ಕ್ಷಣದಲ್ಲಿ
ಹುಟ್ಟಿದ ಕ್ಷಣದಿಂದ ಆರಂಭಿಸಿಕೊಂಡು ಕೊನೆಯ ಉಸಿರಿರುವವರೆಗೂ ನಮ್ಮಲ್ಲಿ ಉಸಿರಾಟ ಸಹಜವಾಗಿ ಆಗ್ತಾ ಇರುತ್ತೆ. ಪ್ರಯತ್ನ ಪೂರ್ವಕವಾಗಿ ಉಸಿರಾಡಿಸ್ಬೇಕಾಗೋದಿಲ್ಲ ನಾವು. ಒಂದೆರಡು ತುತ್ತುಗಳು ಬೇಕು ಅಂತಂದ್ರೆ, ಎಕ್ಸ್ಟ್ರಾ ತುತ್ತುಗಳನ್ನು ತಿನ್ಬೇಕು ಅಂದ್ರೆ ಪ್ರಯತ್ನ ಪೂರ್ವಕವಾಗಿ ತಿನ್ಬೇಕು, ಪ್ರಯಾಸ ಪಡ್ಬೇಕಾಗತ್ತೆ. ಬಹಳ ದೂರದ ಪ್ರಯಾಣವನ್ನು ಮಾಡಬೇಕು ಅಂತ ಆದ್ರೆ ಕಾಲಗಳಲ್ಲಿ ಪ್ರಯಾಸವಾಗತ್ತೆ, ಪ್ರಯಾಸ ಪಟ್ಟು ನಡೆಯಬೇಕಾಗತ್ತೆ. ಬಹಳ ಭಾರವನ್ನ ಕೈಯಲ್ಲಿ ಹೊರಬೇಕು ಅಂತಂದ್ರೆ ಪ್ರಯಾಸ ಪಟ್ಟು ಆ ಭಾರವನ್ನು ಹೊರಬೇಕಾಗತ್ತೆ. ಆದರೆ ಈ ಉಸಿರಾಟ ಅನ್ನೋದು ಬಹಳ ಪ್ರಯಾಸ ಪಟ್ಟು ಆಗೋದಿಲ್ಲ, ಅನಾಯಾಸವಾಗಿ ಆಗ್ತಾ ಇರತ್ತೆ. ನಮಗ್ ಗೊತ್ತಿಲ್ಲದೇನೆ ಉಸಿರಾಟ ಆಗ್ತಾ ಇರತ್ತೆ. ಕಣ್ಣಿನ ರೆಪ್ಪೆಗಳನ್ನು ಮುಚ್ಚೋದು ತೆಗೆಯೋದು ಇದನ್ನು ಪ್ರಯತ್ನ ಪೂರ್ವಕವಾಗಿ ಮಾಡೋದಿಲ್ಲ, ತನ್ನಷ್ಟಕ್ಕೆ ತಾನೇ ಆಗ್ತಾ ಇರತ್ತೆ. ನಾವು ರೆಪ್ಪೆಗಳನ್ನು ಮುಚ್ಚಿ ತೆಗಿತಾ ಇರ್ತೇವೆ ಅನ್ನುವ ನೆನಪು ನಮಗಿರೋದಿಲ್ಲ. ಹಾಗೆ ಆ ಕೆಲಸಗಳೆಲ್ಲ ಆಗ್ತಾ ಇರತ್ತೆ. ಅದು ಹೇಗೆ ಸಹಜವಾಗಿ ಆಗ್ತಾ ಇರತ್ತೋ ಹಾಗೆ ಇರತ್ತೆ. ಅದಕ್ಕೆ ಪ್ರಯತ್ನ ಬೇಕಾಗಿಲ್ಲ, ಕೊಂಡು ಹೋಗ್ಬಿಡತ್ತೆ, ಅದಕ್ಕೇನ್ ಪ್ರಯಾಸ ಬೇಕಾಗಿಲ್ಲ. ಹರಿಯುವ ನದಿಯನ್ನ ನಿಲ್ಲಿಸಬೇಕು ಅಂತ ಆದ್ರೆ, ಸಮುದ್ರದ ಕಡೆಯಲ್ಲಿ ಧುಮ್ಮಿಕ್ಕುವಂತಹ ನದಿಯನ್ನ ನಿಲ್ಲಿಸಬೇಕು ಅಂದ್ರೆ ಅದಕ್ಕೊಂದು ದೊಡ್ಡ ಅಣೆಕಟ್ಟು ಬೇಕೇ ಹೊರತಾಗಿ ಸಮುದ್ರವನ್ನ ಸೇರ್ಲಿಕ್ಕೆ ನದಿಗೆ ಮತ್ತೊಂದು ಅವಶ್ಯಕತೆ ಇಲ್ಲ. ಸಹಜವಾಗಿ ಅದರಂತೆ ಅದು ಎಷ್ಟು ಸಹಜ, ಶುದ್ಧವಾದ ಫಲದ ಬಯಕೆ ಇಲ್ಲದೆ ಇದೆಯಾ? ಹಂಗೆ ಕಟ್ ಆಗ್ತಾ ಇದೆ, ಕೇಳಿಸ್ತಾ ಇದೆ ಗುರುಗಳು, ಆತರ ಆಗ್ತಾ ಇದೆ. ಒಂದೇ ನಿಮಿಷ. ಹಾ, ನಿಷ್ಕಲ್ಮಶವಾದ ಈ ಗೋಪಿಯರ ಈ ಪ್ರೀತಿ ಏನಿದೆಯೋ, ಈ ಪ್ರೀತಿಯನ್ನು ನೋಡಿ ಇದು ಸಹಜವಾಗಿದೆ. ಈ ಬೆಟ್ಟಗಳಿಂದ ನೀರು ಕೆಳಗಡೆಯಲ್ಲಿ ಹರಿಯುವ ಹಾಗೆ ಉಸಿರಾಟ, ನಮ್ಮ ಕಣ್ಣಿನ ರೆಪ್ಪೆ ಮುಚ್ಚೋದು ತೆಗೆಯೋದು, ಇದೆಲ್ಲ ಹೇಗೆ ಸಹಜವಾದದ್ದು ಅಷ್ಟೇ ಸಹಜವಾಗಿ ಇವರು ಪ್ರೀತಿಯನ್ನು ಮಾಡ್ತಾ ಇದ್ದಾರೆ. ಪ್ರಯತ್ನ ಪೂರ್ವಕವಾಗಿ ಯಾವುದನ್ನು ಮಾಡ್ತಾ ಇಲ್ಲ. ಇಂತಹ ದೃಢಭಕ್ತಿಯನ್ನ ನಾವೆಲ್ಲ ಮಾಡಬೇಕು ಅಂತ ಉದ್ಧವ ತಾನು ತನ್ನ ಮನಸ್ಸಿನಲ್ಲಿ ಅನ್ಕೊಳ್ತಾ ಇದ್ದಾನೆ. ಈ ತರದ ಭಕ್ತಿಯನ್ನ ನಾವು ಮಾಡ್ತಾ ಇಲ್ಲಪ್ಪ. ಈ ಗೋಪಿಯರಷ್ಟು ಭಕ್ತಿಯನ್ನ, ಆ ತರದ ಭಕ್ತಿಯನ್ನ ನಾವು ಮೈಗೂಡಿಸಿಕೊಳ್ಬೇಕು. ಪರಮಾತ್ಮನ ಕಥಾಶ್ರವಣ ಇಲ್ಲ ಅಂತ ಆದ್ರೆ ಎಷ್ಟು ಉತ್ತಮ ಜನ್ಮವನ್ನು ಪಡೆದಾದ್ರೂ ಉಪಯೋಗ ಏನ್ ಬಂತು? ಪರಮಾತ್ಮನ ಕಥೆಗಳನ್ನು ಹೇಳಿ ಅಂತ ಹೇಳಿದಾಗ ಬಾಯಿಂದ ಒಂದು 4 ಭಗವಂತನ ಕಥೆಗಳು ನಮ್ಮಿಂದ ಬರ್ಲಿಲ್ಲ ಅಂತಂದ್ರೆ, ಆ ಭಗವಂತನ ಮಹಿಮೆಗಳನ್ನ ಹೇಳಿಕ್ಕಾಗ್ಲಿಲ್ಲ ಅಂತಂದ್ರೆ, ಅಂತಹ ಶರೀರ ಬಿದ್ದು ಬ್ರಾಹ್ಮಣ ಜನ್ಮವಿರ್ಲಿ, ಕ್ಷತ್ರಿಯರಾದದ್ದಾಗ್ಲಿ, ವೈಶ್ಯರದ್ದಾಗ್ಲಿ, ಯಾವುದೇ ಮನುಷ್ಯನ ಶರೀರವಾಗ್ಲಿ, ಆ ಶರೀರ ಬಂದು ಪ್ರಯೋಜನ ಏನ್ ಬಂತು? ಹಾಗಾಗಿ ಭಗವಂತನ ಕಥಾಶ್ರವಣ ಜೀವನದ ದೊಡ್ಡ ಸಾರ್ಥಕ್ಯ. ಇವರಿಗೆ ಭಗವಂತನ ಕಥೆಗಳನ್ನು ಹೇಳ್ತಾ ಕೇಳ್ತಾ ಇದ್ರೆ ದುಃಖ ಮರೆತು ಹೋಗ್ತಾ ಇತ್ತು. ಅದಕ್ಕೆ ಹಂತ ಹಂತದಲ್ಲೂ ಕೂಡ ಇಲ್ಲೇನಾಗ್ತಾ ಇದೆ ಅಂತ ಪದೇ ಪದೇ ಉದ್ಧವ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಏತಾಃ ಪರಂ ತನುಭೃತಾಂ ಭುವಿ ಗೋಪವಧ್ವೋ ಗೋವಿಂದ ಏವಮಖಿಲಾತ್ಮನಿರೂಢ ಭಾವಾಃ ವಾಂಛಂತಿ ಯದ್ಭವಧಿ ಮುನಯೋ ವಯಂಚ ಕಿಂ ಬ್ರಹ್ಮ ಜನ್ಮಭಿರನಂತ ಕಥಾನಯತ್ರ. ಭಗವಂತನ ಕಥಾ ಶ್ರವಣ ಇಲ್ಲದೆ ಇರುವಂತಹ ಎಂತಹ ಉತ್ತಮ ವಂಶದಲ್ಲಿಯೇ ಜನ್ಮ ಇದ್ರೂ ಅದು ವ್ಯರ್ಥ. ದೊಡ್ಡ ನಗರದಲ್ಲಿದ್ದೇವೆ, ದೊಡ್ಡ ದೊಡ್ಡ ಮನೆಗಳಲ್ಲಿದ್ದೇವೆ, ಮಹಾಜ್ಞಾನಿಗಳಾಗಿದ್ದೇವೆ, ಆದ್ರೆ ಭಗವಂತನ ಕಥಾ ಶ್ರವಣ, ಕಥೆಯನ್ನು ಹೇಳುವ ಭಾಗ್ಯ ನಮಗೆ ಸಿಗಲಿಲ್ಲ ಅಂತಾದ್ರೆ, ನಮ್ಮ ಸಮಯ ಇದಕ್ಕೋಸ್ಕರ ಮೀಸಲಾಗ್ತಾ ಇಲ್ಲ ಅಂತಾದ್ರೆ ಆ ಸಮಯ ವ್ಯರ್ಥವಾಗಿ ಹೋಗಿಬಿಡತ್ತೆ. ಈ ಅಪ್ಸರೆಯರ ಅವತಾರವಾದ್ದರಿಂದ ಈ ವನವಾಸಿಗಳ ಸ್ತ್ರೀಯರು
ಸಾಮಾನ್ಯವಾಗಿ ಸ್ತ್ರೀಯರಿಗೆ ಮನಸ್ಸಿನ ನಿಗ್ರಹವನ್ನು ಮಾಡ್ಕೊಳ್ಳೋದು ಕಷ್ಟ. ಯಾಕೆಂದ್ರೆ ಗಂಡು ಮಕ್ಕಳಿಗೆ ಕೆಲಸದಲ್ಲಿ ಅಷ್ಟು ವ್ಯಸ್ತತೆ ಇರೋದಿಲ್ಲ. ಆಫೀಸಿನ ಕೆಲಸ, ಹೊರಗಡೆ ಕೆಲಸ ಬಂದ್ರೆ ಮುಗಿದು ಹೋಯ್ತು. ಸ್ತ್ರೀಯರಿಗೆ ಹಾಗಲ್ಲ, ನೂರಾರು ಜವಾಬ್ದಾರಿಗಳಿರತ್ತೆ. ಮನೆಯ ಕೆಲಸಗಳು, ಹೊರಗಿನ ಕೆಲಸಗಳು, ಮಕ್ಕಳನ್ನು ಬೆಳೆಸುವ ಜವಾಬ್ದಾರಿ, ಮನೆಯಲ್ಲಿರುವಂತಹ ಹಿರಿಯರನ್ನು ನೋಡಿಕೊಳ್ಳುವ ಜವಾಬ್ದಾರಿ, ಹೀಗೆ ಅನೇಕ ಜವಾಬ್ದಾರಿಗಳಿವೆ. ಈ ತರದ ಅನೇಕ ಜವಾಬ್ದಾರಿಗಳಿದ್ದಾಗಲೂ ಕೂಡ ಆ ಎಲ್ಲ ಜವಾಬ್ದಾರಿಯ ಮಧ್ಯದಲ್ಲಿ ಕೃಷ್ಣನನ್ನ ನೆನಪಿಸಿಕೊಳ್ಳೋದು ಅಷ್ಟು ಸುಲಭವೇನೋ? ಬಹಳ ಕಷ್ಟ. ನಿರಂತರವಾಗಿ ಶಾಸ್ತ್ರಗಳ ಅಭ್ಯಾಸವನ್ನು ಮಾಡ್ತಾ ಇದ್ದಂತಹ ವ್ಯಕ್ತಿಗಳಿಗೂ ಕೂಡ ಈ ಭಗವಂತನಲ್ಲಿ ಭಕ್ತಿಯನ್ನು ಪಡೆಯೋದು, ಆ ಪರಮಾತ್ಮನಲ್ಲಿ ವಿಶ್ವಾಸ ಮಾಡೋದು ಅಷ್ಟು ಕಷ್ಟವಿದ್ದಾಗ ಕೃಷ್ಣನಲ್ಲಿ ಈ ವ್ರಜದಲ್ಲಿ ವಾಸ ಮಾಡುವಂತಹ ಸ್ತ್ರೀಯರಿಗೆ ಎಂತಹ ಭಕ್ತಿ ಇದೆ ಇದು! ಸ್ತ್ರೀಯರು ಮತ್ತು ಭಕ್ತಿ ಇವೆರಡೂ ಬಹಳ ವಿರುದ್ಧವಾದ ಪದಗಳು. ಯಾಕೆ ಅಂತಂದ್ರೆ ಸ್ತ್ರೀಯರಲ್ಲಿ ಜವಾಬ್ದಾರಿ ಬಹಳ ಇರತ್ತೆ. ಎಲ್ಲಿ ಜವಾಬ್ದಾರಿ ಬಹಳ ಇರತ್ತೋ ಅಲ್ಲಿ ಮನಸ್ಸು ತುಂಬಾ ಚಂಚಲವಾಗಿರುತ್ತೆ. ಅಷ್ಟು ಜವಾಬ್ದಾರಿಗಳು ಇಲ್ಲದೆ ಇರುವಂತಹ ಪುರುಷರಿಗೇನೆ ಆ ಪರಮಾತ್ಮನಲ್ಲಿ ಭಕ್ತಿಯನ್ನು ಮಾಡ್ಲಿಕ್ಕೆ ಆಗೋದಿಲ್ಲ ಅಂತಂದಾಗ ನೂರಾರು ಜವಾಬ್ದಾರಿಗಳನ್ನ ತಲೆಯ ಮೇಲೆ ಹೊತ್ತುಕೊಂಡಂತಹ ವ್ರಜದಲ್ಲಿ ವಾಸ ಮಾಡುವಂತಹ ಈ ಸ್ತ್ರೀಯರಿಗೆ ಕೃಷ್ಣನಲ್ಲಿ ಇಂತಹ ದೃಢವಾದ ಭಕ್ತಿ ಹೇಗೆ ಸಾಧ್ಯ? ಅಷ್ಟೇ ಅಲ್ಲ, ಇವ್ರು ಮಾಡುವ ಈ ಸಂದರ್ಭದಲ್ಲಿ ನಮಗೆ ಕೆಲವೊಂದಿಷ್ಟನ್ನು ಮಾಡ್ತಾ ಇರ್ತೇವೆ. ಮಕ್ಕಳೆಲ್ಲ ಔಷಧವನ್ನ ಕೊಡ್ತಾ ಇರ್ತೇವೆ. ಅದು ಔಷಧ ಅಂತ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಹಾಕ್ತಾರೆ, ಬಾಯಿ ಹಿಡಿದು, ಮೂಗ್ ಹಿಡಿದು, ಗಟ್ಟಿಯಾಗಿ ಹಿಡಿದು ಬಾಯಿ ತೆಗೆಸಿ ಹಾಕ್ತಾರೆ. ಮಕ್ಕಳು ಔಷಧವನ್ನ ಕುಡಿದು ಬಿಡುತ್ತಾರೆ. ಔಷಧ ಅಂತ ಗೊತ್ತಿಲ್ಲ, ಆದರೆ ಕುಡಿತಾರೆ. ಕುಡಿದಿದ್ರಿಂದ ಅವ್ರ ರೋಗ ವಾಸಿ ಆಗತ್ತೆ. ಅದು ಔಷಧ ಅಂತ ತಿಳ್ಕೊಳ್ಳೋದಲ್ಲ, ಹಾಗೆಯೇ ಕುಡಿದ್ರು ಅವರಲ್ಲಿರುವ ರೋಗ ವಾಸಿ ಆಯಿತು. ಅದೇ ರೀತಿಯಾಗಿ ಭಗವಂತನ ಭಕ್ತಿ ಮೋಕ್ಷವನ್ನ ಕೊಡತ್ತೋ ಇಲ್ವೋ ಅದರಲ್ಲಿ ಇವರಿಗೆ ಇದರಲ್ಲಿ ನೈರ್ಭರ್ಯ ಇಲ್ಲ. ಆದರೆ ಭಗವಂತನನ್ನ ದೃಢವಾದ ಭಕ್ತಿಯನ್ನ ಮಾಡಿ ಮನವನ್ನ ಭಗವಂತನಲ್ಲಿಟ್ಟು ಭಗವಂತನನ್ನ ಸೇವಿಸಬೇಕು ಅನ್ನುವಂತಹ ಬುದ್ಧಿ ಇದೆ ಅಲ್ಲ ಇವರಿಗೆ. ಈ ಬುದ್ಧಿ ಇರೋದ್ರಿಂದ ಇವರಿಗೆ ಪರಮಾತ್ಮ ಮೋಕ್ಷವನ್ನು ಕೊಟ್ಟೇ ಕೊಡ್ತಾನೆ. ವೇಮಾ ಸ್ತ್ರೀಯೋ ವನಚರ ವ್ಯಭಿಚಾರ ಶೀಲಾ ಕೃಷ್ಣೇ ಕ್ವಚೈವ ಪರಮಾತ್ಮನಿ ರೂಢಭಾವ. ಆಶ್ಚರ್ಯವಾಗಿ ಹೋಗ್ತಾ ಇದೆ ನಮಗೆ. ನಗರದಲ್ಲಿದ್ದು ಬೆಳಿಗ್ಗೆ ಸಾಯಂಕಾಲ ಟ್ಯೂಷನ್ಗಳಿಗೆ ಹೋಗಿ ತುಂಬಾ ರೆಪ್ಯೂಟೆಡ್ ಆದಂತಹ ಪ್ರಸಿದ್ಧವಾದಂತಹ ಸ್ಕೂಲ್ಗಳಲ್ಲಿ ಹೋಗಿ 100ಕ್ಕೆ 100 ಅಂಕಗಳನ್ನ ಮಕ್ಕಳು ಪಡೆದ್ರು ಅಂತಂದು ಹೇಳಿದ್ರೆ ಆವಾಗ ತುಂಬಾ ಹೆಮ್ಮೆ ಪಡ್ತೇವೆ. ಆದರೆ ಯಾವ ಸೌಕರ್ಯವೂ ಇಲ್ಲದೆ ಇರುವಂತಹ, ಶಾಲೆಯಲ್ಲೂ ಈ ರೀತಿಯಾದ ಪ್ರಬುದ್ಧವಾದ ಶಿಕ್ಷಕರಿಲ್ಲದೆ ಇದ್ದಾಗ, ಉತ್ತಮವಾದಂತಹ ಶಿಕ್ಷಣ ಸಂಸ್ಥೆಗಳು, ಶಾಲೆಯ ಕಟ್ಟಡಗಳು ಇವ್ಯಾವುದು ಇಲ್ಲದೆ ಇದ್ದಾಗ, ಬೆಳಿಗ್ಗೆ ಸಾಯಂಕಾಲ ಟ್ಯೂಷನ್ಗಳು ಇಲ್ಲದೆ ಇದ್ದಾಗ ಗ್ರಾಮೀಣ ಪ್ರದೇಶದಲ್ಲಿರುವಂತಹ ಮಕ್ಕಳು ಇದೇ 100ಕ್ಕೆ 100% ಅಂಕಗಳನ್ನು ಪಡೆದ್ರು ಅಂತಂದು ಹೇಳಿದ್ರೆ ಎಷ್ಟು ಆಶ್ಚರ್ಯವಾಗತ್ತೆ. ನಗರದಲ್ಲಿರುವವರಿಗೆ ಬೇಕಾದಷ್ಟು ಸಲಕರಣೆಗಳಿರತ್ತೆ, ಅವರಿಗೆ ತೆಗಿಲಿಕ್ಕೆ ಹೇರಳವಾದ ಅವಕಾಶಗಳಿರತ್ತೆ. ಅಷ್ಟೆಲ್ಲ ಇದ್ದಾಗಲೂ ಉತ್ತಮ ಅಂಕಗಳನ್ನ ಗಳಿಸ್ಲಿಕ್ಕೆ ಬಹಳ ಪರದಾಡುವ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಮಕ್ಕಳೆಲ್ಲ ತುಂಬಾ ಚೆನ್ನಾಗಿ ಅಂಕಗಳನ್ನು ಪಡೆದ್ರು ಅಂತಂದ್ರೆ ಹೇಗೆ ಆಶ್ಚರ್ಯವಾಗತ್ತೋ, ಉದ್ಧವನಿಗೆ ಆತರ ಅನ್ನಿಸ್ತಾ ಇದೆ ಈಗ. ಗಂಡು ಮಕ್ಕಳಿಗೆ ಬೆಳಿಗ್ಗಿನಿಂದ ಸಾಯಂಕಾಲದವರೆಗೂ ಯಾವಾಗ ಬೇಕಾದ್ರೂ ರಿಟೈರ್ಮೆಂಟ್ ಆದ್ಮೇಲೆ ಟೈಮ್ ಇರುತ್ತೆ. ಆವಾಗ್ಲೂ ಹೆಣ್ಮಕ್ಳಿಗೆ ಅವಕಾಶ ಇರೋದಿಲ್ಲ, ಮನೆ ಕೆಲಸಗಳು ಹಾಗೆ ಇದ್ದೇ ಇರುತ್ತೆ. ಗಂಡಂದಿರಿಗೆ ಆಫೀಸಿಗೆ ಹೋಗಿ ವಾಪಸ್ ಬಂದ್ಮೇಲೆ ಸಾಯಂಕಾಲದಿಂದ ಬೆಳಿಗ್ಗೆವರೆಗೂ ಅವಕಾಶ ಇರುತ್ತೆ. ಇವ್ರಿಗೆ ಹಾಗಲ್ಲ. ಹೋಗೋ ತನಕನೂ ಕೆಲಸ, ಹೋದ್ಮೇಲೂ ಕೆಲಸ, ಬಂದ್ಮೇಲೂ ಕೆಲಸ. ನಿರಂತರ ಕಾರ್ಯಶೀಲರಾದಂತಹ ಇವರಿಗೆ ಇವರಷ್ಟು ಸಮಯ ಇಲ್ಲ,
ಜಪತಪಗಳನ್ನು ಮಾಡ್ಲಿಕ್ಕೆ ಅವಕಾಶಗಳಿರೋದಿಲ್ಲ. ಮನಸ್ಸು ನಿಶ್ಚಲವಾಗಿ ಒಂದು ಕಡೆ ಕೂತಿದ್ದೇವೆ ಅಂತಂದಾಗ ಅಡಿಗೆ ಆಯ್ತೋ ಇಲ್ಲೋ, ಅದಾಯ್ತೋ ಇಲ್ಲೋ, ಇದು ಕೆಲಸ ಆಯ್ತೋ ಇಲ್ಲೋ, ಮನೆಯಲ್ಲಿ ಕೆಲಸದವಳು ಬಂದ್ಲೋ ಇಲ್ಲೋ, ಮಕ್ಕಳು ಹೋಗಿದ್ರು ಬಂದ್ರೋ ಇಲ್ವೋ, ಮಕ್ಕಳು ಊಟ ಮಾಡಿದ್ರೋ ಇಲ್ವೋ, ಎದ್ರೋ ಇಲ್ವೋ, ಮಲಗಿದ್ರೋ ಇಲ್ವೋ, ಒಬ್ರದಾದ್ಮೇಲೆ ಒಬ್ರು ಬರ್ತಾ ಇರ್ತಾರೆ, ಒಬ್ರದಾದ್ಮೇಲೆ ಒಬ್ರು ಬರ್ತಾ ಇರ್ತಾರೆ. ಮನೆಗೆ ಬರುವಂತಹ ನೆಂಟರು ಇಷ್ಟರು ಎಲ್ಲರನ್ನ ನೋಡ್ತಾ ಮನಸ್ಸು ಮಿಕ್ಸರ್ ಅಲ್ಲಿ ಗ್ರೈಂಡರ್ ಅಲ್ಲಿ ಹಾಕದ ಹಾಗೆ ಆಗ್ತಾ ಇರುತ್ತೆ, ರುಬ್ಬಿ ಬಿಟ್ಟಿರತ್ತೆ. ಅಷ್ಟಾದರೂ ಆ ನಿಶ್ಚಲತೆ ಇವ್ರಿಗೆ ಹೇಗೆ ಸಾಧ್ಯವಾಯಿತು? ಪರಮಾತ್ಮನೇ ರೂಢ ಭಾವ, ಅಷ್ಟು ದೃಢವಾದ ಭಕ್ತಿಯನ್ನು ಮಾಡ್ತಾ ಇದ್ದಾರೆ. ನನ್ವೀಶ್ವರೋನು ಭಜತೋ ವಿದುಷೋಪಿ ಸಾಕ್ಷಾತ್ ಶ್ರೇಯಸ್ತನೋತ್ಯಗದ ರಾಜ ಇವೋಪಯುಕ್ತ. ಇವ್ರಿಗೆ ಇಷ್ಟು ಭಕ್ತಿಯನ್ನ ಮಾಡ್ತಾ ಇರೋದ್ರಿಂದ ಇವರಿಗೆ ಬೇಡ ಅಂತಂದ್ರು ಪರಮಾತ್ಮ ಉತ್ತಮವಾದಂತಹ ಲೋಕಗಳನ್ನು ಕೊಟ್ಟೇ ಕೊಡ್ತಾನೆ. ಇವರ ಈ ಭಕ್ತಿಯನ್ನ ಮೆಚ್ಚಿ ಪರಮಾತ್ಮ ಇವರಿಗೆ ಉತ್ತಮ ಗತಿಯನ್ನು ಕೊಟ್ಟೇ ಕೊಡ್ತಾನೆ. ಹೇಗೆ? ಇದು ಔಷಧ ಅಂತ ತಿಳಿಯದೇನೆ ಅದನ್ನು ಸ್ವೀಕಾರ ಮಾಡಿದರೂ ಅದರಿಂದ ಆರೋಗ್ಯ ಸಿಗುವಂತೆ ಪರಮಾತ್ಮ ಇವರನ್ನು ರಕ್ಷಣೆ ಮಾಡಿಯೇ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಮುಂದೆ ನಮ್ಮೆಲ್ಲರಿಗೂ ಕಣ್ತೆರೆಸುವಂತಹ ಅನೇಕ ಉದ್ಧವನ ಉಪದೇಶಗಳೆಲ್ಲ ಇದೆ. ಆ ಉಪದೇಶಗಳನ್ನ ಮುಂದಿನ ಪಾಠದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಎಲ್ಲರಿಗೂ ನಮಸ್ಕಾರ. ಹರೇ ನಮಸ್ಕಾರ ಗುರುಗಳೇ.